ಓಂ ಶಾಂತಿ. ಇವತ್ತಿನ ವಿಷಯ ಆಗಿದೆ ನಂಬಿಕೆ. ಆತ್ಮದ ದಿವ್ಯ ಗುಣದಲ್ಲಿ ಸರ್ವೋತ್ತಮವಾದಂತಹ ಪಾತ್ರವನ್ನು ಮಾಡುವಂಥದ್ದೇ ನಂಬಿಕೆ. ನಂಬಿಕೆ ಪವಿತ್ರತೆಯ ಚಿಹ್ನೆ. ಪರಮಾತ್ಮನ ಸಾನ್ನಿಧ್ಯವನ್ನು ತಲುಪೋದಕ್ಕೆ ನಂಬಿಕೆ ಅನ್ನೋದು ಬಹಳ ಶ್ರೇಷ್ಠವಾದಂತಹ ಪಾತ್ರವನ್ನು ಅಭಿನಯ ಮಾಡುತ್ತೆ. ನಂಬಕಸ್ಥ ವ್ಯಕ್ತಿಯನ್ನ ಯಾರು ಇಷ್ಟಪಡಲ್ಲ? ನಂಬಿಕೆ ಸರ್ವೋತ್ತಮವಾದಂತಹ ಶುದ್ಧ ಮನಸ್ಸಿನ ಒಂದು ಪ್ರತೀಕವಾಗಿದೆ. ಪವಿತ್ರತೆಯ ಸಂಪೂರ್ಣ ಸತ್ಯತೆಯ ಪ್ರತಿರೂಪವೇ ನಂಬಿಕೆ. ನಂಬಿಕೆಯ ಆಧಾರದಿಂದ ಮಾನವ ಈ ಸಾಕಾರ ಜಗತ್ತಿನಲ್ಲೂ ಸಹ ಅತ್ಯುತ್ತಮವಾದಂತಹ ಫಲವನ್ನು ಪಡಿತಾನೆ. ಎಲ್ಲರ ಮನಸ್ಸಿನಲ್ಲಿ ರಾಜನಾಗ್ತಾನೆ. ನಂಬಿಕೆಯ ವ್ಯಕ್ತಿಯನ್ನ ನೋಡಿ ಪ್ರತಿಯೊಬ್ಬರು ಗೌರವವನ್ನು ಕೊಡ್ತಾರೆ. ನಂಬಿಕೆ ಮಹಾನ್ ಆದಂತಹ ಗುಣವಾಗಿರುವ ಕಾರಣ ಅನೇಕ ಪದವಿಗಳನ್ನು ಪಡೆಯುವಂಥಕ್ಕೆ, ಸರ್ವೋತ್ತಮವಾದಂತಹ ಸ್ಥಾನವನ್ನು ಪಡೆಯೋದಕ್ಕೆ ಒಂದು ಆಧಾರವಾಗಿರುತ್ತೆ. ತಾವು ನೋಡೇ ಇರ್ಬೋದು, ಕೆಲವರ ಮನೆಯಲ್ಲಿ ನಂಬಿಕೆಯಿಂದ ಕೆಲವೊಂದು ಪರಿವಾರನೇ ಇನ್ನೊಂದು ಪರಿವಾರಕ್ಕೆ ಆಶ್ರಯವನ್ನು ಕೊಡುತ್ತೆ. ನಂಬಿಕೆ ಇರುವಂಥ ವ್ಯಕ್ತಿ ಜೀವನದಲ್ಲಿ ನಂಬಿಕೆಯ ಆಧಾರದಿಂದ ಕಷ್ಟಪಡ್ತಾ ಬೇರೆಯವರ ಕೆಳಗಡೆ ಇರ್ತಿದ್ರೂ ಸಹ ಆತನನ್ನು ಉತ್ತಮ ಪದವಿಯಲ್ಲಿ ಇಡೋದಕ್ಕೆ ಪ್ರತಿಯೊಬ್ಬರೂ ಸಹ ಇಷ್ಟಪಡ್ತಾರೆ. ಅಂದರೆ ನಂಬಿಕೆ ಸತ್ಯತೆಯ ಒಂದು ಪ್ರತೀಕ. ನಂಬಿಕೆ ನಮ್ಮ ಆಂತರಿಕ ಶುದ್ಧತೆಯ ಒಂದು ಪ್ರತೀಕ ಅಂತ ಹೇಳ್ಬೋದು. ಅದೇ ರೀತಿ ಆಧ್ಯಾತ್ಮಿಕ ಮಾರ್ಗದಲ್ಲೂ ಸಹ ಯಾವ ವ್ಯಕ್ತಿ ನಂಬಿಕೆಯಿಂದ ನಡೀತಾನೆ ಆತ ಪರಮಾತ್ಮನ ಹೃದಯದಲ್ಲಿ ಸರ್ವೋತ್ತಮವಾದಂತಹ ಸ್ಥಾನವನ್ನು ಪಡಿತಾನೆ. ಪ್ರತಿನಿತ್ಯ ನಮ್ಮ ಒಂದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಸದಾ ಇದೇ ವಿಷಯವನ್ನು ಹೇಳ್ತಿರ್ತಾರೆ. ಯಾರು ನಂಬಿಕೆಯಿಂದ ಇರ್ತೀರಾ ಅವರು ನನ್ನ ಹೃದಯ ಸಿಂಹಾಸನದಲ್ಲಿ ಇರ್ತೀರ. ಅಂದರೆ ನಂಬಿಕೆ ಅನ್ನೋದು ಅಷ್ಟು ಶ್ರೇಷ್ಠವಾದ ಗುಣ. ಅದನ್ನು ಯಾವ ರೀತಿ ಜೀವನದಲ್ಲಿ ತರೋದು? ಯಾಕೆಂದರೆ ಕಲಿಯುಗದಲ್ಲಿ ತಾವು ನೋಡ್ತಿದ್ದೀರಾ, ಅನೇಕವಾದ ಅಸತ್ಯದ ಮಾರ್ಗವನ್ನು ಪಡೀತಾ ಉನ್ನತವಾದ ಶಿಖರದಲ್ಲಿ ತಲುಪೋದಕ್ಕೆ ಮಾನವ ಪ್ರಯತ್ನ ಪಡ್ತಿರ್ತಾನೆ. ಯಾಕೆಂದರೆ ಆತನಲ್ಲಿ ತಾಳ್ಮೆ ಅನ್ನುವ ಗುಣ ಇರೋದಿಲ್ಲ. ಆದರೆ ಯಾರು ನಂಬಿಕೆಯಿಂದ ನಡೀತಾರೆ ಆ ನಂಬಿಕೆಯ ಗುಣ ಇನ್ನೊಂದು ಗುಣಕ್ಕೆ ಸೇತುವೆಯನ್ನು ಕಟ್ಟತ್ತೆ. ಅದೇ ಆಗಿದೆ ತಾಳ್ಮೆ. ನಂಬಿಕೆ ತಾಳ್ಮೆ ಎಲ್ಲಿ ಇರುತ್ತೆ ಅಲ್ಲಿ ವಿಜಯ ಇರುತ್ತೆ. ಆದರೆ ಅಪನಂಬಿಕೆಯಿಂದ ಅಸತ್ಯತೆಯಿಂದ ಏರುಪೇರು ಮಾಡ್ತಾ ಬೇರೆಯವರ ಕಣ್ಣಿನ ಮುಂದೆ ಪರ್ದಾ ಇಡ್ತಾ ಅಸತ್ಯವನ್ನ ಸತ್ಯ ಅಂತ ನಂಬಿಸ್ತಾ ಆತ ಮುಂದುವರಿಯಬಹುದು. ಆದರೆ ಅದಕ್ಕೆ ನಂಬಿಕೆಯ ಫೌಂಡೇಶನ್ ಇಲ್ಲದೇ ಇರುವ ಕಾರಣ ಬಹಳ ಬೇಗ ಉತ್ತಮವಾದ ಸ್ಥಾನದಿಂದ ಕೆಳಗಡೆ ಇಳಿಬೇಕಾಗುತ್ತೆ. ಅಂದರೆ ಬಲೆ ನಂಬಿಕೆ ಸತ್ಯತೆಯ ಗುರುತಾಗಿದ್ರೆ ನಂಬಿಕೆಗೆ ನಿಧಾನ ಇರ್ಬೋದು, ಆದರೆ ಪ್ರಧಾನ ಅನ್ನುವ ಇನ್ನೊಂದು ರೆಕ್ಕೆ ಇರುತ್ತೆ. ಅಂದರೆ ನಿಧಾನ ಪ್ರಧಾನ ಎರಡೂ ಸಹ ನಮಗೆ ತಾಳ್ಮೆಯನ್ನು ಹೇಳ್ಕೊಡುತ್ತೆ. ನಂಬಿಕೆಯ ವ್ಯಕ್ತಿಯನ್ನ ನೋಡಿದಾಗ ಪ್ರತಿಯೊಬ್ಬರೂ ಸಹ ಗೌರವವನ್ನು ಕೊಡ್ತಿರ್ತಾರೆ. ಬಲೆ ವ್ಯಕ್ತಿ ಸಾಧಾರಣ ಇರ್ಬೋದು, ಪದವಿಯಲ್ಲೂ ಚಿಕ್ಕದಾಗಿರ್ಬೋದು, ಆದರೆ ಆ ನಂಬಿಕೆಯ ಗುಣ ಉತ್ತಮವಾದ ಶ್ರೇಣಿಯನ್ನ ಹತ್ತೋದಕ್ಕೆ ಒಂದು ಮಾರ್ಗದರ್ಶನವಾಗುತ್ತೆ. ಅದರಲ್ಲೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರು ನಂಬಿಕೆಯಿಂದ ಇರ್ತಾರೆ, ಅಂದರೆ ಒಂದಾಗಿದೆ ಸ್ಥೂಲವಾದ ನಂಬಿಕೆ, ಎರಡನೇದಾಗಿದೆ ಸೂಕ್ಷ್ಮವಾದ ನಂಬಿಕೆ. ಸ್ಥೂಲವಾದ ನಂಬಿಕೆಯಲ್ಲೂ ಸಹ ನಾವು ನೋಡ್ತೀವಿ ಅವರ ಮಾತು ಹೆಂಗಿದೆ, ನಡತೆ ಹೆಂಗಿದೆ, ಹಿಂದೆ ಮುಂದೆ ಅವರು ಒಂದೇ ರೀತಿ ಇರ್ತಾರ ಅಥವಾ ಹಿಂದುಗಡೆ ಒಂದೇ ರೀತಿ ಮುಂದುಗಡೆ ಒಂದು ರೀತಿ ಇರ್ತಾರ, ಅವರ ನಡತೆ ಚೆನ್ನಾಗಿದೆಯಾ, ಕಳ್ಳತನ ಮಾಡ್ತಿಲ್ಲ ತಾನೇ, ಅಂದರೆ ಏನು ಯಾವ ರೀತಿ ಇದೆ ಅದನ್ನು ಅದೇ ರೀತಿ ನಮ್ಮ ಮುಂದೆ ಪ್ರತ್ಯಕ್ಷ ಮಾಡ್ತಾರ, ಇಲ್ಲ ಮುಚ್ಚಿಡ್ತಾರ, ಇವೆಲ್ಲನೂ ಸಹ ನೋಡ್ತಾ ಈತ ತುಂಬ ನಂಬಿಕಸ್ಥ ಅಂತ ಅಂತೀವಿ. ಆದರೆ
ಆಧ್ಯಾತ್ಮಿಕ ಮಾರ್ಗದಲ್ಲಿ ನಂಬಿಕೆ ಎಂದರೆ ಮನಸ ವಾಚ ಕರ್ಮಣ ಮೂರೂ ಸಹ ಸಮಾನವಾಗಿರಬೇಕು. ಅಂದರೆ ಯಾವ ವ್ಯಕ್ತಿಯ ಮನಸ್ಸಿನ ಆಲೋಚನೆ, ಮಾತು, ಕರ್ಮ ಸಮಾನವಾಗಿರುತ್ತೆ ಹೇಳ್ತಾರೆ ಅವರು ಪರಮಾತ್ಮನ ಸಮಾನ ಅಂತ. ಆದರೆ ಕಲಿಯುಗದಲ್ಲಿ ಇದು ವಿಪರೀತವಾದ ಸ್ಥಿತಿ. ನಾವು ಯೋಚನೆ ಮಾಡೋದು ಒಂದಾದರೆ ನೋಡೋದು ಒಂದು, ಮಾತಾಡೋದು ಒಂದು, ಮಾಡೋದು ಒಂದು. ಯಾವ ದಿನ ಇವೆಲ್ಲವನ್ನು ನಾವು ಸಮಾನವಾಗಿ ಮಾಡ್ಕೊತೀವಿ ಆವಾಗ ನಮ್ಮ ಅಂತಃಕರಣ ಪರಿಶುದ್ಧ ಆಗತ್ತೆ. ಯಾರ ಮನಸ್ಸಿನಲ್ಲಿ ಅಂತಃಕರಣ ಶುದ್ಧಿ ಇರುತ್ತೆ ಅಲ್ಲಿ ಪರಮಾತ್ಮನ ಪ್ರತಿಬಿಂಬ ಸದಾ ಇರುತ್ತೆ. ಅಂದರೆ ನಂಬಿಕೆಗೋಸ್ಕರ ನಮ್ಮ ಆಂತರಿಕ ಶುದ್ಧಿಯನ್ನ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ. ನಮ್ಮೆಲ್ಲರಿಗೂ ಗೊತ್ತಿದೆ ಈ ಸೃಷ್ಟಿ ಒಂದು ಕರ್ಮಕ್ಷೇತ್ರ. ನಾವೆಲ್ಲನೂ ಸ್ವಲ್ಪ ಸಮಯಕ್ಕೆ ಬಂದಿದ್ದೀವಿ, ಇವತ್ತಿದ್ದೀವಿ, ನಾಳೆ ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಅಂದಮೇಲೆ ಯಾಕೆ ನಾವು ಮುಚ್ಚಿಡಬೇಕು? ಯಾವುದು ಯಾವ ರೀತಿ ಇದೆಯೋ ಅದನ್ನು ಅದೇ ರೀತಿ ಸ್ಪಷ್ಟ ಮಾಡ್ತಾ ಮುಂದುವರಿಯೋದು ನಮ್ಮ ಒಂದು ರಕ್ಷಣೆ ಅಲ್ವಾ? ಕೆಲವರು ಸ್ವಲ್ಪ ಸಮಯದ ಪ್ರಾಪ್ತಿಗೋಸ್ಕರ ಹಿಂದೆ ಒಂದು ರೀತಿ ಮುಂದೆ ಒಂದು ರೀತಿ ಮಾಡ್ತಾರೆ. ಆದರೆ ಸದಾಗೋಸ್ಕರ ಅವರ ಒಂದು ಪ್ರಾಪ್ತಿ ದೂರ ಆಗ್ಬಿಡುತ್ತೆ. ನಂಬಿಕೆಯ ಫಲ ನಿಧಾನವಾಗಿರಬಹುದು, ಆದರೆ ಅದು ಬಹಳ ಮಧುರವಾಗಿರುತ್ತೆ. ನಂಬಿಕೆಯ ಪ್ರತ್ಯಕ್ಷ ಫಲನೇ ಗೌರವ, ನಂಬಿಕೆಯ ಪ್ರತ್ಯಕ್ಷ ದೃಶ್ಯನೇ ಸತ್ಯತೆ ಮತ್ತು ಸಭ್ಯತೆ. ಅಂದರೆ ಯಾವ ವ್ಯಕ್ತಿ ನಂಬಕಸ್ಥನಾಗಿರ್ತಾನೆ ಆತನ ಮುಂದೆ ಎಲ್ಲರೂ ಸಭ್ಯತೆಯಿಂದ ನಡೀತಾರೆ, ಸತ್ಯತೆಯಿಂದ ನಡ್ಕೊತಾರೆ. ಏನೂ ಮುಚ್ಚುಮರೆ ಇರೋದಿಲ್ಲ. ನಂಬಿಕೆಯ ಆಧಾರದಿಂದ ಇವತ್ತು ನಾವು ವ್ಯವಹಾರ ಮಾಡ್ತಿದ್ದೀವಿ. ಬಲೆ ಜಗತ್ತಿನಲ್ಲಿ ಎಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳು ನಡೀತಿವೆ, ಅದಕ್ಕೆ ಆಧಾರ ನಂಬಿಕೆ. ಯಾರು ಅಸತ್ಯತೆಯಿಂದ ನಡೀತಾರೆ ಅವರು ಸಹ ಒಬ್ಬರು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಕೊಂಡೇ ಅಸತ್ಯದ ವ್ಯವಹಾರವನ್ನು ಮಾಡ್ತಾರೆ. ಅಂದರೆ ಅಲ್ಲೂ ಸಹ ನಂಬಿಕೆ ಅನ್ನೋದು ಅವಶ್ಯಕತೆ ಆಗತ್ತೆ. ಅಂದಮೇಲೆ ಯಾಕೆ ನಾವು ಡೈರೆಕ್ಟ್ ಆಗಿ ನಂಬಿಕೆಯನ್ನು ಇಟ್ಕೋಬಾರ್ದು ಅಲ್ವಾ? ಅಂದರೆ ಈ ಎಲ್ಲ ಗುಣಗಳು ನಮ್ಮಲ್ಲಿ ಬರುತ್ತೆ, ಶುದ್ಧತೆ ಮತ್ತು ಸತ್ಯತೆ. ಇವೆರಡೂ ಸಹ ಒಂದು ಕಾಯಿನಿಗೆ ಎರಡು ಮುಖ ಇದ್ದಂಗೆ. ಎಲ್ಲಿ ಶುದ್ಧತೆ ಇರುತ್ತೆ ಅಲ್ಲಿ ಸತ್ಯತೆ ಇರುತ್ತೆ, ಎಲ್ಲಿ ಸತ್ಯತೆ ಇರುತ್ತೆ ಅಲ್ಲಿ ಶುದ್ಧತೆ ಇರುತ್ತೆ. ಅಂದರೆ ಇವೆರಡರ ಆಧಾರದಿಂದ ವಿನಮ್ರತೆ ಅನ್ನೋದು ನಮ್ಮ ಜೀವನದಲ್ಲಿ ಬರುತ್ತೆ. ಅಂದಮೇಲೆ ಇವತ್ತು ಅದೇ ರೀತಿ ನಾವು ನಡೆದು ಅನೇಕರಿಗೆ ಮಾರ್ಗದರ್ಶಕರಾಗ್ಬೋದು. ನಾನು ನನ್ನ ಜೀವನದ ಅನುಭವದಿಂದ ನೋಡಿದ್ದೀನಿ, ಒಂದು ಪರಿವಾರದಲ್ಲಿ ಇನ್ನೊಂದು ಸಣ್ಣ ಪರಿವಾರ, ಅಂದರೆ ಬಹಳ ಚಿಕ್ಕ ಪರಿವಾರ, ಆದರೆ ಅನೇಕ ಜನರೇಷನ್ಸ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಬಂದರು. ಅವ್ರಿಗೆ ಯಾವುದೇ ಕಷ್ಟ ಬಂದಾಗ ಅವ್ರು ಎಷ್ಟು ನಂಬಿಕೆಯಿಂದ ಕೆಲಸ ಮಾಡೋರಂದರೆ ಆ ದೊಡ್ಡ ಪರಿವಾರ ಯಾರು ರಿಚ್ ಪರ್ಸನ್ಸ್ ಆಗಿದ್ರು, ಇವರಿಗೆ ಏನೇ ತೊಂದರೆ ಬಂದರೂ ಸಹ ಅವರ ಪರಿವಾರದಂತೆ ನೋಡ್ಕೊಳೋರು. ಕೆಲವೊಂದು ಸಲ ಅವರ ಮನೆಯ ಬೀಗದ ಕೈಯನ್ನು ಅವರು ಕೊಟ್ಟು ಹೋಗೋರು. ಅಂದರೆ ನಂಬಿಕೆ ಮಾನವನನ್ನ ಎಷ್ಟು ಸರ್ವೋತ್ತಮವಾದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ, ಎಷ್ಟು ಸರ್ವೋತ್ತಮವಾದಂಥ ಸ್ಥಾನದಲ್ಲಿ ಇಡುತ್ತೆ ನೋಡಿ. ಆ ನಂಬಿಕೆಯನ್ನು ನೋಡ್ತಾ ಆ ವ್ಯಕ್ತಿ ಯಾರು ಬಹಳ ಧನವಂತರಾಗಿದ್ದರು, ಅವರು ಕೆಲವೊಂದು ಪ್ರಾಪರ್ಟಿಯನ್ನು ಕೊಟ್ಟು ಅವರ ಸಮಾನವಾಗಿ ಅವರನ್ನು ಸಹ ಮೇಲೆ ಎತ್ತಿದ್ರು. ಇದನ್ನು ನಾವು ನಮ್ಮ ಕಣ್ಣಿಂದ ನೋಡಿದ್ವಿ. ಅಂದರೆ ಪರಮಾತ್ಮನ ಜೊತೆನೂ ಸಹ ನಾವು ನಂಬಿಕೆಯಿಂದ ನಡ್ಕೋಬೇಕಾಗುತ್ತೆ. ಅದಕ್ಕೆ ಆಧಾರ ಮನಸ್ಸಿನ ಶುದ್ಧೀಕರಣ. ಪರಮಾತ್ಮ ಸದಾ ಇದೇ ಹೇಳ್ತಾರೆ, ಮಕ್ಕಳೇ ಯಾವಾಗ ಯಾವಾಗ ನೀವು ನನ್ನ ಜೊತೆ ನೆನಪು ಮಾಡ್ತೀರಾ, ನನ್ನನ್ನು ಸದಾ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಎಲ್ಲ ಮನಸ್ಸಿನ ಮಾತುಗಳನ್ನು ನನಗೆ ತಿಳಿಸಿ, ಏನನ್ನೂ ಮುಚ್ಚಬೇಡಿ. ಯಾವ ವ್ಯಕ್ತಿ ನಂಬಿಕೆಯಿಂದ ಪರಮಾತ್ಮನ ಮುಂದೆ ಎಲ್ಲ ವಿಷಯಗಳನ್ನು ಇಡ್ತಾರೆ ಅವರಿಗೆ ಪ್ರತಿಫಲ, ಪ್ರತಿ ಕಾರ್ಯನೂ ಉತ್ತಮ ಆಗುತ್ತೆ, ಪ್ರತಿ ಕಾರ್ಯದಲ್ಲೂ ಸಫಲತೆ ಸಿಗುತ್ತೆ. ಯಾಕೆಂದರೆ ಅವರು ಭಗವಂತನನ್ನ ಆಧಾರ ಮಾಡಿಕೊಂಡ್ರು. ಅಂದರೆ ಪರಮಾತ್ಮನ ಜೊತೆಗೆ ಪ್ರತಿ ಕರ್ಮವನ್ನು ಮಾಡೋದು. ಅದಕ್ಕೆ ಇನ್ನೊಂದು ಹೆಸರಾಗಿದೆ ಕರ್ಮಯೋಗ ಅಂತ.
ಗೀತೆಯಲ್ಲಿ ಹೇಳಿದರೆ ಕರ್ಮಯೋಗ ಸರ್ವಶ್ರೇಷ್ಠ ಯೋಗ ಅಂತ. ನಂಬಿಕೆ ಒಂದು ರಾಜನ ಸಮಾನ. ರಾಜ್ಯ ಭಾಗ್ಯದಿಂದ ಅದೇನು ಕಡಿಮೆ ಅಲ್ಲ. ಯಾವ ತಂದೆ ತಾಯಿ ಮಕ್ಕಳಿಗೆ ಬಾಲ್ಯದಿಂದ ನಮ್ಮಕಸ್ಥರಾಗಿರುವಂಥ ಗುಣವನ್ನು ಹೇಳ್ಕೊಡ್ತಾರೆ, ಅವರು ಉನ್ನತವಾದ ಶಿಖರವನ್ನು ಸೇರ್ತಾರೆ. ಸದಾ ಮಕ್ಕಳು ನಮ್ಮ ನಡತೆಯನ್ನು ನೋಡ್ತಿರ್ತಾರೆ. ನಮ್ಮ ಮಾತು, ಹಾವ ಭಾವ, ಯಾವ ರೀತಿ ನಾವು ವ್ಯವಹಾರ ಮಾಡ್ತೀವಿ, ಹಿಂದೆ ಯಾವ ರೀತಿ ಇರ್ತೀವಿ, ಜನಗಳ ಮುಂದೆ ಹೆಂಗಿರ್ತೀವಿ, ಮಕ್ಕಳು ನಮ್ಮ ಸುತ್ತಮುತ್ತ ಪ್ರತಿ ಸಮಯ ನೋಡ್ತಾ ಇರ್ತಾರೆ. ಯಾವಾಗ ಈ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ತರ್ತೀವಿ, ಆಗ ಮಕ್ಕಳು ಸಹ ನಮ್ಮನ್ನು ಅನುಕರಣೆ ಮಾಡಿ ಅವರ ಜೀವನದಲ್ಲಿ ಧಾರಣೆ ಮಾಡ್ತಾರೆ. ಇದರಿಂದ ಮಕ್ಕಳ ಭವಿಷ್ಯನೂ ಶ್ರೇಷ್ಠ ಆಗುತ್ತೆ, ನಾವು ನಿಶ್ಚಿಂತರಾಗಿರ್ಬೋದು. ನಾವು ಅಸತ್ಯದ ಮಾರ್ಗವನ್ನು ತಗೊಂಡಾಗ ಮಕ್ಕಳು ನಮಗೆ ಗೊತ್ತಿಲ್ಲದೆ ಅಸತ್ಯದ ಮಾರ್ಗವನ್ನು ಪಡೆದು ನಂತರ ನಾವೇ ಚಿಂತಿತರಾಗ್ತೀವಿ ಮಕ್ಕಳ ಜೀವನಕ್ಕೋಸ್ಕರ. ಯಾರ ಜೀವನದಲ್ಲಿ ನಂಬಿಕೆಯ ಆಶ್ರಯ ಇರುತ್ತೆ, ಅವರು ವರ್ತಮಾನನೇ ಅಲ್ಲ, ಅವರ ಒಂದು ಭವಿಷ್ಯ, ಅವರ ಒಂದು ಪರಂಪರೆ ಸದಾ ಉನ್ನತ ಆಗಿರುತ್ತೆ. ನಾವು ಸದಾ ಎಲ್ಲ ವಸ್ತುಗಳನ್ನು ಮುಚ್ಚಿಡೋದು, ತಪ್ಪು ಹೇಳೋದು, ಸುಳ್ಳು ಹೇಳೋದು, ಹಿಂದೆ ಒಂಥರ ಮುಂದೆ ಒಂಥರ ಮಾತಾಡಿದಾಗ ಮಕ್ಕಳ ವ್ಯವಹಾರನೂ ನಮ್ಮ ಜೊತೆ ಅದೇ ರೀತಿ ಇರುತ್ತೆ. ಆಗ ಸದಾ ನಾವು ದುಃಖಿಗಳಾಗ್ತೀವಿ. ನಾವೇನು ಕರ್ಮ ಮಾಡ್ತೀವಿ ಅದರ ಪ್ರತಿಫಲ ಅವರು ಕರ್ಮವನ್ನು ಮಾಡ್ತಾರೆ. ಮತ್ತೆ ವೃದ್ಧರಾದಾಗ ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ ಅನ್ನುವ ಒಂದು ನೋವು ನಮ್ಮ ಮನಸ್ಸನ್ನ ಕೊರಿತಾ ಇರುತ್ತೆ. ಬಲೆ ನಂಬಿಕೆಯನ್ನು ನಾವು ಮಾಡೋಣ, ಬಲೆ ಜೀವನ ಸರಳವಾಗಿರಲಿ, ಮಧ್ಯಮ ವರ್ಗವಾಗಿ ಇರಲಿ, ಆದರೆ ನಾವು ಸದಾ ಆಂತರಿಕವಾಗಿ ಸುಖವನ್ನು ಅನುಭವ ಮಾಡೋಣ. ಅಂದರೆ ನಮ್ಮ ಸುತ್ತಮುತ್ತನ ಎಲ್ಲ ಜನಗಳು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಾವೇನು ಅನ್ಕೊಂತೀವಿ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಿದೆ, ಜಗತ್ತೆಲ್ಲ ಕಣ್ಣು ಮುಚ್ಚಿದೆ ಅಂತ. ಆ ರೀತಿ ಅಲ್ಲ. ಬಲೆ ನಮ್ಮ ಮೇಲೆ ನಮಗೆ ಅಟೆನ್ಷನ್ ಕಡಿಮೆ ಇರ್ಬೋದು, ಆದರೆ ಜಗತ್ತಿನ ದೃಷ್ಟಿ ಸದಾ ನಮ್ಮ ಮೇಲೆ ಇರುತ್ತೆ. ಅದರಲ್ಲೂ ವಿಶೇಷ ನಮ್ಮ ಪರಿವಾರದವರು ನಮ್ಮನ್ನ 24 ಗಂಟೆ ನೋಡ್ತಿರ್ತಾರೆ. ಯಾವಾಗ ನಾವು ನಮ್ಮಕಸ್ಥರಾಗಿರ್ತೀವಿ, ಎಲ್ಲರೂ ನಮ್ಮ ಜೊತೆ ವ್ಯವಹಾರ ಮಾಡೋದಿಕ್ಕೆ ಇಷ್ಟಪಡ್ತಾರೆ, ನಮ್ಮ ಜೊತೆಯಲ್ಲಿ ನಡೆಯಕ್ಕೆ ಇಷ್ಟಪಡ್ತಾರೆ, ನಮ್ಮ ಕಸ್ಥರ ಮೇಲೆ ಗೌರವವನ್ನು ಇಡ್ತಾರೆ, ಮಾತಾಡ್ತಾರೆ. ಇಲ್ಲ ಅಂದರೆ ನಮ್ಮಿಂದ ಸದಾ ದೂರ ಇರಬೇಕು ಅಂತ ಜರುಗ್ತಾ ಇರ್ತಾರೆ. ನಾವು ಹತ್ತಿರ ಹೋದರೂ ಸಹ ಅವರು ಪಕ್ಕಕ್ಕೆ ಸರಿತಾರೆ. ಅಂದಮೇಲೆ ವರ್ತಮಾನದಲ್ಲೂ ನಾವು ಸುಖವಾಗಿರಬೇಕು. ಬಲೆ ಬಡತನ ಇರಬಹುದು, ಆದರೆ ನಂಬಿಕೆ ಶ್ರೀಮಂತನಕ್ಕಿಂತ ಏನೂ ಕಡಿಮೆ ಅಲ್ಲ. ಸ್ಥೂಲದಲ್ಲಿ ಶ್ರೀಮಂತಿಕೆ ಇಲ್ಲ ಅಂದರೂ ಜೀವನದ ಶ್ರೀಮಂತಿಕೆ, ಜೀವನದ ಶೃಂಗಾರ, ಜೀವನದ ಸಫಲತೆ ನಂಬಿಕೆ ಆಗಿದೆ. ನಂಬಿಕೆಯ ಆಧಾರದಿಂದಲೇ ಇವತ್ತು ಜಗತ್ ನಡೀತಿದೆ. ಪರಮಾತ್ಮನೂ ಸಹ ನಮ್ಮ ಮಕ್ಕಳ ಮೇಲೆ ನಂಬಿಕೆಯನ್ನು ಇಟ್ಟು ಈ ಕರ್ಮಕ್ಷೇತ್ರದಲ್ಲಿ ಕಳಿಸಿದ್ದಾರೆ. ಯಾವ ವ್ಯಕ್ತಿ ಪರಮಾತ್ಮನ ದಿವ್ಯ ಗುಣಗಳನ್ನು ಈ ಕರ್ಮಕ್ಷೇತ್ರದಲ್ಲಿ ಮಾಡಿ ತೋರಿಸ್ತಾರೆ, ಜಗತ್ತಿನಲ್ಲಿ ಅವರಿಗೆ ಉನ್ನತವಾದ ಫಲ, ವರ್ತಮಾನ, ಭವಿಷ್ಯ ಇದ್ದೇ ಇರುತ್ತೆ. ಅಂದಮೇಲೆ ಯಾಕೆ ನಾವು ಈ ಗುಣವನ್ನು ಧಾರಣೆ ಮಾಡಬಾರ್ದು? ಯಾರು ನಮ್ಮಕಸ್ಥರಾಗಿರ್ತಾರೆ ಅವರು ಹರ್ಷಿತವಾಗಿರ್ತಾರೆ. ಯಾಕೆಂದರೆ ಸತ್ಯತೆಯ ಪ್ರತೀಕ ಮುಖದಲ್ಲಿ ಕಾಣುತ್ತೆ. ನಮ್ಮಕಸ್ಥರು ಅಂದರೆ ಪವಿತ್ರತೆ ಅಂತ ನಾನು ಹೇಳಿದೆ. ಅಂದರೆ ಎಲ್ಲಿ ಪವಿತ್ರತೆ ಇರುತ್ತೆ ಅವರ ಆಂತರಿಕ ಶುದ್ಧೀಕರಣ, ಸುಖ ಶಾಂತಿ ಅವರ ಮನಸ್ಸಿನಲ್ಲಿ ಸದಾ ಇರುತ್ತೆ. ಯಾರು ಅಸತ್ಯತೆಯಿಂದ ನಡೀತಾರೆ ಅವರಿಗೆ ಭಯ, ಈರ್ಷ್ಯ, ದ್ವೇಷ ಸದಾ ಅವರ ನೆರಳಿನಂತೆ ಹಿಂದೆ ಓಡಾಡ್ತಾ ಇರುತ್ತೆ. ಅದಕ್ಕೆ ಮುಖದಲ್ಲೂ ಸಂತೃಪ್ತತೆ ಇರಲ್ಲ. ಯಾವ ವ್ಯಕ್ತಿ ನಂಬಿಕೆಯಿಂದ ಕೆಲಸ ಮಾಡೋಗ್ತಾನೆ ಆತನಿಗೆ ಜೀವನದ ಅಂತಿಮ ಸಮಯದಲ್ಲಿ ಜೀವನ ನಂದು ತುಂಬ ಚೆನ್ನಾಗಿತ್ತು ಅಂತ ಸಂತೃಪ್ತನಾಗಿ ದೇಹವನ್ನು ಬಿಡ್ತಾರೆ. ಇನ್ನೇನು ಬೇಕು ಜಗತ್ತಿನಲ್ಲಿ? ಅಂದಮೇಲೆ ಯಾಕೆ ನಾವು ಸಂತೃಪ್ತರಾಗಬಾರ್ದು? ವರ್ತಮಾನದಲ್ಲೂ ಸದಾಗೋಸ್ಕರ. ಅಂದಮೇಲೆ ನಾವೆಲ್ಲರ ಮನಸ್ಸಿನ ರಾಜರಾಗೋಣ, ಪರಮಾತ್ಮನ ಹೃದಯ ಸಿಂಹಾಸನದ ರಾಜ ಆಗೋಣ, ನಮ್ಮಕಸ್ಥರಾಗಿ ಉತ್ತಮವಾದ ಪಾತ್ರವನ್ನು ಅಭಿನಯ ಮಾಡೋಣ. ಸರಿ ಅಲ್ವಾ? ಓಕೆ.